ತುಮಕೂರು ವಿಶ್ವವಿದ್ಯಾಲಯದಿಂದ ನೀಡತಕ್ಕಂಥ ಗೌರವ ಡಾಕ್ಟರೇಟ್ಗೆ ಕೇಂದ್ರ ರಾಜಣ್ಣ ಹಾಗೆ ಪರಮೇಶ್ವರ್ಗೆ ನೀಡಬೇಕು ಅನ್ನುವಂತಹ ಮನವಿಯನ್ನು ಕೇಳಲಾಗಿತ್ತು. ಆದರೆ ಇದೀಗ ಈ ಒಂದು ಮನವಿಯನ್ನು ತಿರಸ್ಕಾರ ಮಾಡಲಾಗಿದೆ. ಕೇಂದ್ರ ರಾಜಣ್ಣ ಡಾಕ್ಟರ್ ಜಿ ಪರಮೇಶ್ವರ್ಗೆ ಗೌರವ ಡಾಕ್ಟರೇಟ್ ಶಾಕ್ ನೀಡಿರತಕ್ಕಂಥದ್ದು. ತುಮಕೂರು ವಿವಿ ಘಟಿಕೋತ್ಸವದಲ್ಲಿ ನೀಡಬೇಕಾಗಿದ್ದಂತಹ ಡಾಕ್ಟರೇಟ್ ಗೌರವ ಸಕ್ರಿಯ ರಾಜಕಾರಣಿಗಳಿಗೆ ಡಾಕ್ಟರೇಟ್ ನೋ ಅಂತೇಳಿ ಇದೀಗ ಪರಿಶೀಲನಾ ಸಮಿತಿ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ರಾಜಕೀಯ ನಾಯಕರಿಗೆ ಡಾಕ್ಟರೇಟ್ ಬೇಡ ಅಂತೇಳಿ ಪರಿಶೀಲನಾ ಸಮಿತಿ ಒಂದಿಷ್ಟು ಸಲಹೆಯನ್ನ ನೀಡಿರತಕ್ಕಂತಹದ್ದು. ತುಮಕೂರು ವಿವಿಯ ಮಹತ್ವದ ತೀರ್ಮಾನಕ್ಕೆ ಜನಪ್ರತಿನಿಧಿಗಳು ಕೂಡ ಶಾಕ್ ಆಗಿದ್ದಾರೆ. ರಾಜಣ್ಣ ಪರಮೇಶ್ವರ್ ಹಾಗೆಯೇ ಅವರಿಬ್ಬರ ಹೆಸರನ್ನ ಕೂಡ ಕೈಬಿಟ್ಟಂತಹ ಸಮಿತಿ ಕಾರಣ ಏನು ಅನ್ನುವಂತಹ ಪ್ರಶ್ನೆ ಎದ್ದಿರತಕ್ಕಂತಹದ್ದು. ಬೊಮ್ಮಾಯಿ ಜಾರಕಿಹೊಳಿ ಬಳಿಕ ಇದೀಗ ರಾಜಣ್ಣ ಹಾಗೆ ಪರಮೇಶ್ವರ್ಗೆ ನಿರಾಕರಣೆ ಮಾಡಿರ್ತಕ್ಕಂತಹದ್ದು. ಸಕ್ರಿಯ ರಾಜಕೀಯ ನಾಯಕರಿಗೆ ಗೌರವ ಪದವಿ ಬೇಡ ಅಂತೇಳಿ ಸಮಿತಿ ಸ್ಪಷ್ಟ ನಿಲುವನ್ನ ಕೊಟ್ಟಿದೆ. ತುಮಕೂರು ವಿವಿಯಲ್ಲಿ ಚರ್ಚೆಗೆ ಕಾರಣವಾಗಿದ್ದಂತಹ ಡಾಕ್ಟರೇಟ್ ನಿರ್ಧಾರ ಇದೀಗ ಮುನ್ನೆಲೆಗೆ ಬಂದಿರುವಂತಹದ್ದು. ಕೆಎನ್ ರಾಜಣ್ಣ ಡಾಕ್ಟರ್ ಜಿ ಪರಮೇಶ್ವರ್ಗೆ ತುಮಕೂರು ಗೌರವ ಡಾಕ್ಟರೇಟ್ ನಿರಾಕರಣೆ ಆಗಿರತಕ್ಕಂಥದ್ದು. ಸಕ್ರಿಯ ರಾಜಕೀಯ ನಾಯಕರಿಗೆ ಗೌರವ ಡಾಕ್ಟರೇಟ್ ನೀಡದೇ ಇರೋದಕ್ಕೆ ಪರಿಶೀಲನಾ ಸಮಿತಿ ನಿರ್ಧಾರವನ್ನ ಮಾಡಿದೆ. ಈ ಬಗ್ಗೆ ತುಮಕೂರು ವಿವಿ ಕುಲಪತಿ ಪ್ರೊಫೆಸರ್ ಎಂ ವೆಂಕಟೇಶ್ವರಲು ಈ ಬಗ್ಗೆ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ. ನಾವು ಕೂಡ ಮೊನ್ನೆ ಕೇಂದ್ರ ರಾಜಣ್ಣ ಪರಮೇಶ್ವರ ಹೆಸರನ್ನು ಸೇರಿಸಿದ್ವು. ನನಗೂ ಕೂಡ ಬಹಳ ಆಶಯ ಇತ್ತು. ವಿಶ್ವವಿದ್ಯಾಲಯಕ್ಕೆ ಅವರ ಕೊಡುಗೆ ತುಂಬ ಇದೆ. ಈ ಬಾರಿ ಹೆಚ್ಚು ಆಸಕ್ತಿ ತೋರಿಸಿ ಕಳಿಸಿದ್ವು. ಆದರೆ ನಮಗೆ ಮಾಹಿತಿ ಏನಂದರೆ ಈ ಒಂದು ಕಮಿಟಿ ಕೊಟ್ಟಿರ್ತಕ್ಕಂಥ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಗೌರವ ಡಾಕ್ಟರೇಟ್ ಹೇಗೆ ಕೊಡ್ತಿದ್ದಾರೆ, ಯಾವ ಆಧಾರದ ಮೇಲೆ ಕೊಡ್ತಿದ್ದಾರೆ, ರಾಜಕಾರಣಿಗಳಿಗೆ ಕೊಡಬೇಕಾ ಅಥವಾ ಕೊಡಬಾರ್ದಾ, ಈ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಒಂದು ವಿಚಾರ ಇದೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಯಾವ್ಯಾವ ರಾಜಕಾರಣಿಗಳಿಗೆ ಕೊಟ್ಟಿದ್ದಾರೆ, ಗೌರವ ಡಾಕ್ಟರೇಟ್ ಯಾವ ರಾಜಕಾರಣಿ ಸ್ವೀಕಾರ ಮಾಡಿದ್ದಾರೆ, ನಿರಾಕರಿಸಿದ್ದಾರೆ, ಎಲ್ಲ ಮಾಹಿತಿಯನ್ನು ಕೂಡ ಸಹ ನಾವು ನೋಡಿದ್ದೇವೆ. ಬೊಮ್ಮಾಯಿ ಅವರಿಗೆ ಕೊಟ್ಟಾಗ ಅವರು ತಿರಸ್ಕಾರ ಮಾಡಿದರು. ಈ ವೇಳೆ ನಾವು ಒಂದು ಕಮೆಂಟ್ ಸಹ ಮಾಡಿದಂತೆ ಆಗುತ್ತೆ ಅಂತೇಳಿ ಅದನ್ನು ನಾವು ಕೂಡ ನೋಡಿಲ್ಲ. ಯಾವ ರಾಜಕಾರಣಿಗಳು ಅದನ್ನು ತೆಗೆದುಕೊಳ್ಬಾರ್ದು ಅಂತೇಳಿ ಯಾವುದೇ ಇದೇ ರೀತಿಯ ರೂಲ್ಸ್ ಇಲ್ಲ. ಈ ರೀತಿ ಆದ ಸತೀಶ್ ಜಾರಕಿಹೊಳಿಗೂ ಕೂಡ ಕೊಟ್ಟಿದ್ರು, ಅವರು ಸಹ ಅದನ್ನು ಸ್ವೀಕರಿಸಲಿಲ್ಲ. ಮಾನ್ಯ ಸಿದ್ದರಾಮಯ್ಯನವರಿಗೂ ಕೂಡ ಮೈಸೂರು ಯೂನಿವರ್ಸಿಟಿ ಕೊಡಬೇಕು ಅಂತೇಳಿ ಅಂದ್ಕೊಂಡಿದ್ರು. ಆಗ ಅವರೇ ಅದನ್ನು ಕರೆದು ಆ ರೀತಿಯ ಕೊಡಬಾರ್ದು ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ರು. ಈ ಎಲ್ಲ ರೀತಿಯಲ್ಲಿ ಬೇರೆ ಬೇರೆ ರಾಜ್ಯಗಳ ವಿಚಾರವನ್ನು ಕೂಡ ಸಹ ಚರ್ಚೆ ಮಾಡಿ ನಿರ್ಧಾರವನ್ನು ಮಾಡಿದ್ದಾರೆ. ಸಕ್ರಿಯ ರಾಜಕಾರಣಿಗಳಿಗೆ ಗೌರವ ಡಾಕ್ಟರೇಟ್ ನೀಡಬಾರ್ದು ಅಂತೇಳಿ ಸಮಿತಿ ಒಂದು ಮಾಹಿತಿಯನ್ನು ಹಂಚಿಕೊಂಡಿದೆ ಅನ್ನುವಂತಹದ್ದನ್ನು ಇದೀಗ ವೆಂಕಟೇಶ್ವರಲು ಪ್ರಗತಿ ಟಿವಿಗೆ ಮಾಹಿತಿಯನ್ನು ನೀಡಿದ್ದಾರೆ.